ನಮಸ್ಕಾರ ಎಲ್ರಿಗೂ ಕೂಡ ಇವತ್ತಿನ ರೆಸಿಪಿ ವೀಕ್ಷಕರಿಗಾಗಿ ತುಂಬಾ ಸ್ಪೆಷಲ್ ಆಗಿ ದೀಪಾವಳಿ ಹಬ್ಬಕ್ಕಾಗಿ ಎಲ್ಲರ ಮನೆಯಲ್ಲೂ ಕೂಡ ವಿಶೇಷವಾಗಿ ಮಾಡ್ತೀರಾ. ಹಾಗಾದರೆ ನಿಮಗೂ ಕೂಡ ಮತ್ತೊಂದು ಸತಿ ತೋರಿಸ್ಬೇಕಂತ ತೊಗೊಂಡು ಬಂದಿದ್ದೀನಿ. ಇವತ್ತು ನಾನು ಕಜ್ಜಾಯ ಮಾಡ್ತಾಯಿದ್ದೀನಿ. ತುಂಬಾ ಪರ್ಫೆಕ್ಟಾಗಿ ಕಜ್ಜಾಯ ಮಾಡೋದು ಯಾವ ರೀತಿ ಅಂತ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ, ಮತ್ತು ನೀವು ಕೂಡ ನೋಡಿ ಮಾಡ್ಕೋಬೋದು. ಹಾಗಿದ್ರೆ ಯಾಕೆ ತಡ ಮಾಡೋದು, ಕಜ್ಜಾಯ ಮಾಡೋದಕ್ಕೆ ನಾನು ಆಲ್ಮೋಸ್ಟ್ ಫಸ್ಟಿಗೆ ಏನು ಮಾಡಿದ್ದೀನಿ ಅಂದರೆ 2 ಗ್ಲಾಸಷ್ಟು ಅಕ್ಕಿ 3 ದಿನಗಳ ಕಾಲ ನೆನೆ ಹಾಕ್ಕೊಂಡಿದ್ದೀನಿ. ನೀವು ಕೂಡ ಪರ್ಫೆಕ್ಟಾಗಿ 3 ದಿನಗಳ ಕಾಲ ಅಕ್ಕಿ ನೆನೆ ಹಾಕೋಬೇಕಾಗುತ್ತೆ. ಸ್ವಲ್ಪ ಇದರಲ್ಲಿ ವಿಡಿಯೋ ಸ್ಕಿಪ್ ಆಗಿರೋದು ವೀಕ್ಷಕರೇ. 3 ದಿನಗಳ ಕಾಲ ಅಕ್ಕಿ ನೆನೆ ಹಾಕ್ತೀವಲ್ವ, ಬೆಳಗ್ಗೆ ಸಾಯಂಕಾಲ ಹೊತ್ತಿಗೆ ನಾವು ನೀರು ಚೇಂಜ್ ಮಾಡಬೇಕು. ಅಷ್ಟೇ ನೀರು ಚೇಂಜ್ ಮಾಡಿ ಮತ್ತೆ ಚೆನ್ನಾಗಿರುವಂಥ ನೀರು ಹಾಕಿ ಇದೇ ರೀತಿ ಇಡ್ತಾ ಹೋಗಬೇಕು 3 ದಿನಗಳ ಕಾಲ. 3 ದಿನಗಳು ಆದಮೇಲೆ ನೋಡಿ ಈ ರೀತಿ ಅಕ್ಕಿ ಚೆನ್ನಾಗಿ ನೆಂದಿರುತ್ತೆ. ನೆಂದ ಮೇಲೆ ಇದಕ್ಕೆ ಏನು ಮಾಡಬೇಕಂದ್ರೆ ಪೂರ್ತಿ ಎಲ್ಲ ಸೋಸಿ ತೆಗಿಬೇಕು ನೀರು. ಆಮೇಲೆ ಈ ರೀತಿ ನೀರು ಸೋಸಿ ತೆಗೆದ್ಮೇಲೆ ಒಂದು ಕಾಟನ್ ಬಟ್ಟೆ ಪೂರ್ತಿ ತೊಗೊಂಡು ನೋಡಿ, ಸ್ವಲ್ಪ ಕೂಡ ನೀರಿನ ಅಂಶ ಇರಬಾರ್ದು, ಅದಕ್ಕೋಸ್ಕರ ಇಲ್ಲಿ ಜರಡಿಯಲ್ಲಿ ನೀರು ಸೋಸ್ತಾ ಇದ್ದೀನಿ. ಈ ರೀತಿ ಒಂದು 5 ನಿಮಿಷ ಜರಡಿಯಲ್ಲಿ ಇಟ್ಕೊಂಡು ಆಮೇಲೆ ಸ್ವಲ್ಪ ಡ್ರೈ ಆದಮೇಲೆ ಒಂದು ಕಾಟನ್ ಬಟ್ಟೆ ಮೇಲೆ ಈ ರೀತಿ ಫ್ಯಾನ್ ಕೆಳಗಡೆ ಹಾಕ್ಕೋಬೇಕು. ಫ್ಯಾನ್ ಕೆಳಗಡೆ ಕೂಡ ಜಾಸ್ತಿ ಹೊತ್ತೇನು ಹಾಕೋಬಾರ್ದು, ಸ್ವಲ್ಪ ಹಸಿ ಅಂಶ ಅದೆಲ್ಲ ಕೂಡ ಹೊಂಟೋಗಬೇಕು ಅಷ್ಟೇ ನೋಡಿ, ಜಾಸ್ತಿ ಏನಿಲ್ಲ. ಸ್ವಲ್ಪ ಹಸಿ ಕೈಗೆ ತಾಕಬಾರ್ದು, ಸ್ವಲ್ಪ ಈ ರೀತಿ ಅಲ್ಲಿವರೆಗೂ ಸ್ವಲ್ಪ ಫ್ಯಾನ್ ಕೆಳಗಡೆ ಹಾಕ್ಕೋಬೇಕು. ಜಾಸ್ತಿ ಹೊತ್ತು ಕೂಡ ಗಾಳಿ ಆಡಬಾರ್ದು ಅಕ್ಕಿ ಕೂಡ. ಇವಾಗ ನೋಡಿ ಸ್ವಲ್ಪ ಡ್ರೈ ಆಗಿರೋದು, ಈ ರೀತಿ ಸ್ವಲ್ಪ ಕೈಗೆ ಹಸಿ ತಾಕಬಾರ್ದು, ಆ ರೀತಿ ಡ್ರೈ ಆದರೆ ಸಾಕು. ಇವಾಗ ಏನೆಲ್ಲ ಮಾಡ್ತೀನಿ ಅಂದರೆ ಎಲ್ಲ ಕೂಡ ಒಂದು ಬಟ್ಟೆಯಲ್ಲಿ ಮಾಡಿ ಇವಾಗ ಇದೇನು ಮಾಡಬೇಕಂದ್ರೆ ಮಿಕ್ಸಿಯಲ್ಲಿ ಪೌಡ್ರ್ ಮಾಡಬೇಕು. ಅದು ಯಾವ ರೀತಿ ಅಂದರೆ ಪೂರ್ತಿ ಹಿಟ್ಟಿನ ಹದವಾಗಿ ಪೌಡ್ರ್ ಮಾಡ್ಕೋಬೇಕು. ನಿಮಗೂ ಕೂಡ ತೋರಿಸ್ಕೊಡ್ತೀನಿ ನೋಡಿ. ಈಗ ಮಿಕ್ಸಿಯಲ್ಲಿ ಹಾಕ್ಕೊಂಡು ನಾನಿವಾಗ ಪೌಡ್ರ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಮಿಕ್ಸಿ ಮಾಡಿಕೊಂಡೆ, ನಾನು ಮಿಕ್ಸಿ ಮಾಡ್ಕೊಂಡು ಈ ರೀತಿ ಪೌಡರ್ ರೆಡಿ ಆಗಿರೋದು ಜರಡಿ ಹಿಡಿಬೇಕು. ಎಷ್ಟು ಸಣ್ಣ ಇರೋಂಥ ಜರಡಿ ತೊಗೊಳ್ಳಿ. ಎಲ್ಲನೂ ಕೂಡ ಇದೇ ರೀತಿ ಜರಡಿ ಹಿಡ್ಕೊಂಡು ಪೂರ್ತಿ ಸ್ವಲ್ಪ ನಮ್ಮಗಿರುವಾಗ ಮಾಡ್ಕೊಂಡು ಬಂದರೆ ತುಂಬಾ ಪರ್ಫೆಕ್ಟಾಗಿ ಹಿಟ್ಟು ರೆಡಿ ಆಗುತ್ತೆ. ಇವಾಗ ಈ ರೀತಿ ಒತ್ತಿ ಒತ್ತಿ ಇಡಬೇಕು. ಆಮೇಲೆ ಈ ಕಡೆ ಒಂದು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು 1 ಬಟ್ಲಷ್ಟು ಬೆಲ್ಲ, ಒಂದು ಅರ್ಧ ಬಟ್ಲಷ್ಟು ನೀರು ಹಾಕಿ ಮತ್ತು ಅದಕ್ಕೆ ಸ್ವಲ್ಪ ಚೆನ್ನಾಗಿ ನೀರಲ್ಲಿ ಕಲಿಸ್ಕೊಂಡು ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಕೂಡ ಹಾಕಿ ನಾವು ಯಾವ ರೀತಿ ಪಾಕ ಬರಬೇಕಂತ ತೋರಿಸ್ತೀನಿ. ಆ ರೀತಿ ಪಾಕ ಬಂದರೆ ಪರ್ಫೆಕ್ಟಾಗಿ ಬರುತ್ತೆ ಕಜ್ಜಾಯ. ಇವಾಗ ಒಂದು ಪ್ಲೇಟಲ್ಲಿ ನೀರು ತಗೊಂಡಿದ್ದೀನಿ ನೋಡಿ, ಈ ರೀತಿ ಪಾಕ ಹಾಕಿ ನೋಡಬೇಕು, ಗಂಟು ಚೆನ್ನಾಗಿ ರೆಡಿ ಆಗ್ತಾಯಿದೆ ಅಲ್ವ ಅಂತ ನೋಡಬೇಕು. ಒಂದು ಉಂಡೆ ಥರ ಇನ್ನೂ ಕೂಡ ಆಗಿಲ್ಲ ಅಂದರೆ ಇನ್ನೂ ಸ್ವಲ್ಪ ಪಾಕ ಕುದಿಯೋಕ್ಕೆ ಬಿಡಬೇಕು. ಪರ್ಫೆಕ್ಟಾಗಿ ಪಾಕ ರೆಡಿ ಆದ್ರೇ ಪರ್ಫೆಕ್ಟಾಗಿ ಕಜ್ಜಾಯ ಬರೋದು. ಇವಾಗ ನೋಡ್ತಾ ಇರ್ಬೋದು, ನಾನು ಈಗ ರೀತಿ ಪಾಕ ಹಾಕಿ ನೋಡ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಈ ರೀತಿ ಬಂದರೆ ಆವಾಗ ನಾವು ಪಾಕ ಚೆನ್ನಾಗಿ ರೆಡಿ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು. ನೀವು ನೋಡಿ ಚೆನ್ನಾಗಿ ಉಂಡೆ ಕಟ್ತಾ ಇರೋದು ನೋಡಿ. ಈಗ ಇಷ್ಟ ಆದರೆ ಪಾಕ ಪರ್ಫೆಕ್ಟಾಗಿ ಆಗಿರೋದು. ಇವಾಗ ಸ್ವಲ್ಪನೇ ಮೇಲಿಂದ ಇನ್ನೊಬ್ಬರು ಇದ್ದರೆ ಹೆಲ್ಪ್ ತೊಗೋಬೋದು. ಸ್ವಲ್ಪ ಹಿಟ್ಟು ಹಾಕ್ತಾ ಹೋಗಬೇಕು ಮತ್ತು ನಾವು ಈ ರೀತಿ ಕಲಿಸ್ತಾ ಹೋಗಬೇಕು. ಆ ರೀತಿ ಮಾಡೋದ್ರಿಂದ ಸ್ವಲ್ಪ ಕೂಡ ಗಂಟುಗಳ ಥರ ಆಗೋದಿಲ್ಲ, ಸ್ವಲ್ಪ ಕೂಡ ಗಂಟು ಆಗಬಾರ್ದು. ಆ ರೀತಿ ಹದವಾಗಿ ಕಲಿಸ್ಕೊಂಡ್ಬಿಡಿ. ಇವಾಗ ಎಲ್ಲ ಕೂಡ ಕಲಿಸ್ಕೊಂಡಾಯಿತು. ನಾನು ಇವಾಗ ಸ್ಟವ್ ಆಫ್ ಮಾಡಿ ಚೆನ್ನಾಗಿ ಅದು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಬೇಕಾದರೆ ಒಂದು ಬೇರೆ ಬೌಲಲ್ಲಿ ಕೂಡ ತೆಗಿಬೋದು. ಈ ರೀತಿ ಪರ್ಫೆಕ್ಟಾಗಿ ಆಗಿರೋದು ಎಷ್ಟು ತೆಳುವಾಗಿ ಕಾಣಿಸುತ್ತೆ. ಮತ್ತು ನಾವು ಇದೊಂದು ಬೇರೆ ಬೌಲಲ್ಲಿ ತೆಗೆದು ರಾತ್ರಿ ಇಡೀ ಇಟ್ವಿ ಅಂದರೆ ತುಂಬಾ ಚೆನ್ನಾಗಿ ಗಟ್ಟಿ ಆಗುತ್ತೆ, ಅಲ್ಲಿವರೆಗೂ ಬಿಡಬೇಕಾಗತ್ತೆ. ನಾನು ಇವಾಗ ಇದು ರಾತ್ರಿ ಇಡೀ ಬಿಟ್ಟಿದ್ದೀನಿ. ನೀವು ಬೇಕಾದರೆ ಒಂದು 2-3 ಗಂಟೆಗಳ ಕಾಲ ಬಿಟ್ಟರೂ ಕೂಡ ಪರವಾಗಿಲ್ಲ. ನಾನಿದು ರಾತ್ರಿ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೋಸ್ಕರ ರಾತ್ರಿ ಇಡೀ ಬಿಟ್ಟಿದ್ದೆ. ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿರೋದು. ನಿಮ್ಮ ಹತ್ರ ಜಾಸ್ತಿನೇ ಗಟ್ಟಿ ಆದರೆ ಸ್ವಲ್ಪ ಅದರಲ್ಲಿ ಹಾಲು ಮಿಕ್ಸ್ ಮಾಡಿ ಚೆನ್ನಾಗಿ ಮತ್ತೆ ಹದವಾಗಿ ಮಾಡ್ಕೋಬೋದು. ಈ ಕಡೆ ಜರಡಿ ತೊಗೊಂಡಿದ್ದೀನಿ ಮತ್ತು ಒಂದು ಕಡೆ ಎಣ್ಣೆ ನೋಡಿ, ಎಣ್ಣೆ ಪೇಪರ್ ತೊಗೊಂಡಿರೋದು. ಮತ್ತು ಹಾಗೆ ಸ್ವಲ್ಪ ಈ ರೀತಿ ಒಂದು ಸಣ್ಣ ರೌಂಡಾಗಿ ಉಂಡೆ ಮಾಡ್ಕೋಬೇಕು. ಮತ್ತು ಎಣ್ಣೆ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಸಣ್ಣ ಉಳ್ಳೆ ರೆಡಿ ಮಾಡ್ಕೊಂಡಿರೋದು ಅದ್ರ ಮೇಲೆ ತಟ್ಟಬೇಕು. ಇವಾಗ ನೋಡಿ ಎಷ್ಟು ಈಸಿಯಾಗಿ ಬೇಗನೆ ಅಗಲವಾಗುತ್ತೆ, ಯಾಕಂದರೆ ನೋಡ್ತಾ ಇರ್ಬೋದು ಈ ರೀತಿ. ಇವಾಗ ಈ ಕಡೆ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿರೋದು, ಎಣ್ಣೆಯಲ್ಲಿ ಈಗ ಬಿಡ್ತಾ ಬರೋಣ. ಇದಕ್ಕೆ ಜರಡಿ ರೆಡಿ ಮಾಡಿ ಇಟ್ಕೋಬೇಕು, ಯಾಕಂದರೆ ಫಸ್ಟಿಗೆ ಎಣ್ಣೆ ಚೆನ್ನಾಗಿ ಹೀರ್ಕೊಂಡ್ಮೇಲೆ ನಾವು ಯಾವ ರೀತಿ ತೆಗಿಬೇಕಂತ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇರೋದು, ತುಂಬಾ ಪರ್ಫೆಕ್ಟಾಗಿ ಕಜ್ಜಾಯ ಬರುತ್ತೆ. ಇವಾಗ ಒಂದು ಸ್ಪೂನ್ ತೊಗೊಂಡು ಮತ್ತೊಂದು ಸ್ಪೂನಿನ ಮೇಲೆ ಈ ರೀತಿ ಒತ್ತಾ ಹೋದರೆ ಉಳಿದಿರೋಂಥ ಎಣ್ಣೆ ಎಲ್ಲ ಆಯಿಲ್ ಕೆಳಗಡೆ ಬರುತ್ತೆ. ಈ ರೀತಿ ಮಾಡಿ ಮತ್ತೆ ಜರಡಿಲಿ ಇಡ್ತಾ ಹೋದರೆ ತುಂಬಾ ಚೆನ್ನಾಗಿ ಆಯಿಲೆಲ್ಲ ಕೆಳಗಡೆ ಬೀಳ್ತಾ ಇರುತ್ತೆ. ಇವಾಗ ನೋಡಿ ಇನ್ನೊಂದು ಕೂಡ ಕಜ್ಜಾಯ ಇದೆ, ಪರ್ಫೆಕ್ಟಾಗಿ ಮಾಡ್ತಾಯಿದ್ದೀನಿ. ತುಂಬಾ ಸಿಂಪಲ್ಲಾಗಿ ನೀವು ಮಾಡ್ಕೋಬೋದು. ಈ ಥರವಾಗಿ ಕೂಡ ನಿಮಗೂ ಕೂಡ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ದೀಪಾವಳಿಗೆ ಹಬ್ಬಕ್ಕೆ ತಡ ಯಾಕೆ ಮಾಡ್ತೀರಾ, ಖಂಡಿತವಾಗಿ ಟ್ರೈ ಮಾಡಿ. ಹಬ್ಬಗಳಿಗೆ ಸ್ಪೆಷಲಾಗಿ ಈ ರೆಸಿಪಿಗಳು ಮಾಡ್ತಾನೆ ಇರ್ತೀರಾ, ಆದರೂ ಕೂಡ ಪರ್ಫೆಕ್ಟಾಗಿ ಮಾಡುವಂಥದ್ದು ತೋರಿಸಿದ್ದೀನಿ. ತಡ ಮಾಡದೆ ಮಾಡ್ಕೋಬೋದು. ನೋಡಿ ಎಷ್ಟು ಬೇಗನೆ ಒಂದೊಂದೇ ಮಾಡಬೇಕು. ಜಾಸ್ತಿ ಕೂಡ ಇದರಲ್ಲಿ ಎಣ್ಣೆಲ್ಲ ಹಾಕೋಬಾರ್ದು, ಯಾಕಂದರೆ ಜಾಸ್ತಿ ಎಣ್ಣೆಲ್ಲ ಹಾಕಿದ್ರೆ ಚೆನ್ನಾಗಿ ಕರಿಯೋದಿಲ್ಲ ಮತ್ತು ಅದು ಒಂದಕ್ಕೊಂದು ಮೆತ್ಕೊಂಡು ಬಿಡುತ್ತೆ. ನೋಡಿ ಒಂದೊಂದೇ ಬಿಡ್ತಾ ಇದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಕೂಡ ಸೋಸಿ ತೆಗಿತಾ ಇದ್ದೀನಿ. ಪರ್ಫೆಕ್ಟಾಗಿ ಕಜ್ಜಾಯಗಳು ರೆಡಿ ಅದು. ಹಾಗಿದ್ರೆ ವೀಕ್ಷಕರಿಗೆ ದೀಪಾವಳಿ ಹಬ್ಬಕ್ಕಾಗಿ ಸ್ಪೆಷಲಾಗಿ ಮಾಡಿರುವಂಥ ಕಜ್ಜಾಯ ರೆಸಿಪಿ ತೋರಿಸಿದ್ದೀನಿ.
ಇಷ್ಟ ಆದರೆ ನನ್ನ ವೀಕ್ಷಕರು ಲೈಕ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ, ಶೇರ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಿದ್ದರೆ ನಮ್ಮ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ನಮಗೆ ಸಪೋರ್ಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ವಿಡಿಯೋ ಕೂಡ ಖಂಡಿತವಾಗಿ ನೋಡ್ಬೋದು. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದ.